ಯಾವ ಪ್ರಾಣಿ ತನ್ನ ನಾಲಿಗೆಯಿಂದ ಉಸಿರಾಡುತ್ತದೆ? ಆಪ್ಷನ್ಸ್: ಎ ಹಲ್ಲಿ, ಬಿ ಹಾವು, ಸಿ ಉಡ, ಡಿ ಊಸರವಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹಾವು. ವೀಕ್ಷಕರೇ, ನಾಲಿಗೆಯ ಮೂಲಕ ಉಸಿರಾಡುವ ಏಕೈಕ ಜೀವಿ ಎಂದರೆ ಅದು ಹಾವು. ಯಾವ ಹಣ್ಣನ್ನು ತಿಂದ ನಂತರ ಹಲ್ಲುಗಳು ಸ್ವಚ್ಛವಾಗುತ್ತವೆ? ಆಪ್ಷನ್ಸ್: ಎ ಪೈನಾಪಲ್, ಬಿ ಸೇಬು, ಸಿ ಪಪ್ಪಾಯಿ, ಡಿ ಕಲ್ಲಂಗಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಾಯಿ. ವೀಕ್ಷಕರೇ, ಪಪ್ಪಾಯಿಯು ಹಲ್ಲುಗಳನ್ನು ಸ್ವಚ್ಛಗೊಳಿಸುವ ಏಕೈಕ ಹಣ್ಣಾಗಿದೆ. ಮಹಿಳೆಯರು ಇದನ್ನು ತಿಂದರೆ ಖಂಡಿತವಾಗಿಯೂ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತದೆ. ಆಪ್ಷನ್ಸ್: ಎ ಎಲೆಕೋಸು, ಬಿ ಪಾನಿಪುರಿ, ಸಿ ಗೋಬಿ, ಡಿ ಕರಿದ ಪದಾರ್ಥಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಗೋಬಿ. ವೀಕ್ಷಕರೇ, ಅತಿ ಹೆಚ್ಚು ಫಾಸ್ಟ್ ಫುಡ್ಗಳು ಹಾಗೂ ಕರಿದ ಪದಾರ್ಥಗಳನ್ನು ತಿನ್ನುವ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಹೆಚ್ಚಾಗಿ ಕಂಡುಬಂದಿದೆ ಎಂದು ವೈದ್ಯರು ಹೇಳಿದ್ದಾರೆ. ಮಧುಮೇಹ ಬರಲು ಬಹುಮುಖ್ಯ ಕಾರಣ ಯಾವುದು ಗೊತ್ತಾ? ಆಪ್ಷನ್ಸ್: ಎ ಆಹಾರ ಕ್ರಮ, ಬಿ ಸಕ್ಕರೆ ಸೇವನೆ, ಸಿ ಹೆಚ್ಚು ಅನ್ನ ತಿನ್ನುವುದು, ಡಿ ಕಾಫಿ ಸೇವನೆ. ಸರಿಯಾದ ಉತ್ತರ ಆಪ್ಷನ್ ಎ ಆಹಾರ ಕ್ರಮ. ವೀಕ್ಷಕರೇ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆ ಮಾತನ್ನು ನೀವು ಕೇಳಿರುತ್ತೀರಿ. ಅಂದ ಹಾಗೆ ನಮ್ಮ ಆರೋಗ್ಯವು ನಾವು ಏನನ್ನು ತಿನ್ನುತ್ತೇವೆ, ಎಷ್ಟು ತಿನ್ನುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಅದರಿಂದ ಒಳ್ಳೆಯದನ್ನೇ ತಿನ್ನಿ, ಹೆಚ್ಚು ವ್ಯಾಯಾಮ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ. ಈ ರೀತಿ ಮಾಡುವುದರಿಂದ ಯಾವುದೇ ರೋಗವು ನಿಮ್ಮ ಬಳಿ ಸುಳಿಯುವುದಿಲ್ಲ. ಮಟನ್ ಬೋಟಿಯಲ್ಲಿ ಯಾವ ವಿಟಮಿನ್ ಹೇರಳವಾಗಿರುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ12, ಸಿ ವಿಟಮಿನ್ ಬಿ6, ಡಿ ವಿಟಮಿನ್ ಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಬಿ12. ವೀಕ್ಷಕರೇ, ಮಟನ್ ಬೋಟಿಯು ವಿಟಮಿನ್ ಬಿ12 ಮತ್ತು ಪೋಲೆಟ್ನಂತಹ ಹೆಚ್ಚು ಪೋಷಕಾಂಶಗಳಿಂದ ತುಂಬಿದೆ. ಇದು ಕಬ್ಬಿಣ ಮತ್ತು ಪ್ರೋಟೀನ್ನ ಅತ್ಯುತ್ತಮ ಮೂಲವಾಗಿದೆ. ಅದರಿಂದ ಮಟನ್ ಬೋಟಿ ತಿನ್ನುವುದು ದೇಹಕ್ಕೆ ಆರೋಗ್ಯಕರ. ದಿನಕ್ಕೆ ಎಷ್ಟು ಲೋಟ ನೀರು ಕುಡಿದರೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ? ಆಪ್ಷನ್ಸ್: ಎ 10 ಲೋಟ, ಬಿ 20 ಲೋಟ, ಸಿ 8 ಲೋಟ, ಡಿ 15 ಲೋಟ. ಸರಿಯಾದ ಉತ್ತರ ಆಪ್ಷನ್ ಸಿ 8 ಲೋಟ. ವೀಕ್ಷಕರೇ, ನಾವು ಸದಾ ಆರೋಗ್ಯವಾಗಿರಲು ಪ್ರತಿದಿನ ಚೆನ್ನಾಗಿ ನೀರು ಕುಡಿಯಬೇಕು ಎಂಬುದು ಈಗಾಗಲೇ ಎಲ್ಲರಿಗೂ ತಿಳಿದಿದೆ ಅಲ್ವಾ? ಆದರೆ ಬಹುತೇಕರಿಗೆ ದಿನದಲ್ಲಿ ತಾವು ಎಷ್ಟು ನೀರನ್ನು ಕುಡಿಯಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿರುವುದಿಲ್ಲ. ಅನೇಕ ಅಧ್ಯಯನಗಳು ವರ್ಷಗಳಿಂದ ವಿಭಿನ್ನವಾದ ಹೇಳಿಕೆಗಳನ್ನು ನೀಡುತ್ತಾ ಬಂದಿವೆ. ನಮ್ಮ ವೈಯಕ್ತಿಕ ನೀರಿನ ಅಗತ್ಯಗಳು ಹಲವಾರು ಅಂಶಗಳ ಮೇಲೆ ಅವಲಂಬಿತವಾಗಿವೆ. ಈ ಅಂಶಗಳು ನಮ್ಮ ಆರೋಗ್ಯ ಚಟುವಟಿಕೆಯ ಮಟ್ಟ ಮತ್ತು ಸ್ಥಳವನ್ನು ಒಳಗೊಂಡಿವೆ. ನಾವು ಪ್ರತಿದಿನ ಎಷ್ಟು ನೀರು ಕುಡಿಯಬೇಕು ಎಂಬುದಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದ ಸೂತ್ರವಿಲ್ಲ. ಉತ್ತಮ ಆರೋಗ್ಯಕ್ಕೆ ನೀರು ಅತ್ಯಗತ್ಯ ಅಂಶವಾಗಿದೆ ನಿಜ. ನಮ್ಮ ದೇಹವು ಮೂತ್ರ ಮತ್ತು ಬೆವರಿನ ಮೂಲಕ ನಿರಂತರವಾಗಿ ನೀರನ್ನು ಹೊರಹಾಕುವುದರಿಂದ ಅತಿಯಾದ ಬಾಯಾರಿಕೆಯನ್ನು ತಣಿಸಲು ಪ್ರತಿದಿನ ನಿಮಗೆ ಸಾಕಷ್ಟು ನೀರನ್ನು ಕುಡಿಯಬೇಕು. ಅಂದರೆ ಎಳನೀರು ಜ್ಯೂಸ್ ರೂಪದಲ್ಲೂ ಕೂಡ ಸೇವಿಸಬಹುದು. ಅಳಿಲಿಗೆ ಯಾವ ಬಣ್ಣ ಕಾಣಿಸುವುದಿಲ್ಲ? ಆಪ್ಷನ್ಸ್: ಎ ನೀಲಿ, ಬಿ ಕಪ್ಪು, ಸಿ ಕೆಂಪು, ಡಿ ಹಸಿರು.
ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು. ಭಾರತದ ಯಾವ ನದಿಯಲ್ಲಿ ಚಿನ್ನ ಹರಿಯುತ್ತದೆ? ಎ ಸುವರ್ಣಾವತಿ, ಬಿ ನೇತ್ರಾವತಿ, ಸಿ ಸ್ವರ್ಣರೇಖಾ, ಡಿ ಸ್ವರ್ಣತೀರ್ಥ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವರ್ಣರೇಖಾ. ವೀಕ್ಷಕರೇ, ಜಾರ್ಖಂಡ್ನಲ್ಲಿ ಹರಿಯುವ ಸ್ವರ್ಣರೇಖಾ ನದಿಯಲ್ಲಿ ಚಿನ್ನವು ಹರಿಯುತ್ತದೆ ಎಂದು ಹೇಳಲಾಗಿದೆ. ಕಬಾಬ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ಸ್ ಎ ಕ್ಯಾನ್ಸರ್, ಬಿ ಹೃದಯ ಸಂಬಂಧಿ ಕಾಯಿಲೆ, ಸಿ ಪೈಲ್ಸ್, ಡಿ ಕರಳು ಬೇನೆ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್ ಮತ್ತು ಆಪ್ಷನ್ ಬಿ ಹೃದಯ ಸಂಬಂಧಿ ಕಾಯಿಲೆ. ವೀಕ್ಷಕರೇ, ಕಬಾಬ್ ಅಂದರೆ ಸಾಕು ಬಾಯಲ್ಲಿ ನೀರು ತುಂಬಿಕೊಳ್ಳುತ್ತೆ. ಆದರೆ ಕಬಾಬ್ ಎಷ್ಟು ರುಚಿಯೋ ಅಷ್ಟೇ ಅಪಾಯಕಾರಿಯೂ ಹೌದು. ಸಿಕ್ಕಾಪಟ್ಟೆ ತಿಂದರೆ ನಿಮಗೆ ಭಯಾನಕ ರೋಗ ಉಚಿತವಾಗಿ ಸಿಗುವುದಂತೂ ಖಂಡಿತ. ಈ ಕಬಾಬ್ನಲ್ಲಿರುವ ಬೆಂಜೋಪೈರಿನ್ ಸೇರಿದಂತೆ ಕಾರ್ಸಿನೋಜೆನಿಕ್ ಸಂಯುಕ್ತಗಳ ರಚನೆಯಿಂದಾಗಿ ಚಿಕನ್ ಕಬಾಬ್ಗಳು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ. ಇದಿಷ್ಟೇ ಅಲ್ಲದೆ ಕಬಾಬ್ನಲ್ಲಿ ಹೆಚ್ಚಿನ ಮಟ್ಟದ ಟ್ರಾನ್ಸ್ ಕೊಬ್ಬು ಇರುತ್ತದೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಹೃದಯದ ಅಪಾಯವು ಹೆಚ್ಚಾಗುತ್ತದೆ. ಚುನಾವಣೆಗಳಲ್ಲಿ ಬಳಸುವ ಅಳಿಸಲಾಗದ ಶಾಯಿ ಭಾರತದಲ್ಲಿ ಎಲ್ಲಿ ತಯಾರಿಸಲಾಗುತ್ತದೆ? ಆಪ್ಷನ್ಸ್ ಎ ಮೈಸೂರು, ಬಿ ಬೆಂಗಳೂರು, ಸಿ ಚೆನ್ನೈ, ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು. ವೀಕ್ಷಕರೇ, ಚುನಾವಣೆಯಲ್ಲಿ ಬಳಸಲಾಗುವ ಅಳಿಸಲಾಗದ ಶಾಯಿಯನ್ನು ಭಾರತದ ಕರ್ನಾಟಕ ರಾಜ್ಯದ ಮೈಸೂರು ನಗರದಲ್ಲಿ ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಸ್ ಲಿಮಿಟೆಡ್ ಕಂಪನಿ ತಯಾರಿಸುತ್ತದೆ. ಯಾವ ಜೀವಿಯು 5 ಕಣ್ಣುಗಳನ್ನು ಹೊಂದಿದೆ? ಆಪ್ಷನ್ಸ್ ಎ ಜೇನುನೊಣ, ಬಿ ನೊಣ, ಸಿ ಸೊಳ್ಳೆ, ಡಿ ಜಿರಳೆ. ಸರಿಯಾದ ಉತ್ತರ ಆಪ್ಷನ್ ಎ ಜೇನುನೊಣ. ವೀಕ್ಷಕರೇ, ಜೇನುನೊಣ 5 ಕಣ್ಣುಗಳನ್ನು ಹೊಂದಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.